ನಮಸ್ಕಾರ ಪ್ರಿಯ ವೀಕ್ಷಕರೇ, ವಾಲ್ಮೀಕಿ ನಿಗಮದ ಕರ್ಮಕಾಂಡದಲ್ಲಿ ತನಿಖೆ ನಡೆಸುತ್ತಿರುವ ಇಡಿ ಯಾರಿಗೆ ಗಾಳ ಹಾಕ್ತಿದೆ? ಇಡಿ ಯಾರ ಕೊರಳಿಗೆ ನೇಣನ್ನ ಬಿಗಿಲಿಕ್ಕೆ, ನೇಣನ್ನ ಎಸಿಲಿಕ್ಕೆ ಸಜ್ಜಾಗಿದೆ? ಇಂಥದ್ದೊಂದು ಮಹತ್ವದ ಪ್ರಶ್ನೆ ಎದುರಾಗಿದೆ. ಒಂದೆಡೆ ಮೂಡಾ ಪ್ರಕರಣ ಮುಂದಿಟ್ಟುಕೊಂಡು ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಅನ್ನ ಕೊಡಿಸಿ ಮುಖ್ಯಮಂತ್ರಿಯನ್ನ ಬಿಕ್ಕಟ್ಟಿಗೆ ಸಿಲುಕಿಸಲು ಯತ್ನ ನಡೆದಿದ್ದರೆ, ಇನ್ನೊಂದೆಡೆ ಇಡಿ ಯಾರ ಕುತ್ತಿಗೆಯನ್ನ ಹಿಡ್ಕೊಳ್ಳೋಕೆ ಪ್ರಯತ್ನ ಪಡ್ತಿದೆ ಅನ್ನುವಂತಹ ಒಂದು ಪ್ರಶ್ನೆ ಉದ್ಭವ ಆಗಿದೆ. ವಾಲ್ಮೀಕಿ ನಿಗಮದ ವಿವಾದಗ್ರಸ್ತ ಎಂಡಿ ಪದ್ಮನಾಭನ್ ಹಾಗೂ ಈ ಕರ್ಮಕಾಂಡದಲ್ಲಿ ಸಿಲುಕಿರುವ ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಮುಖ್ಯಸ್ಥ ಸತ್ಯನಾರಾಯಣ್, ಇವರಿಬ್ಬರನ್ನ ಇಡಿ ತನ್ನ ವಶಕ್ಕೆ ತೆಗೆದುಕೊಳ್ಳುವ ಮೂಲಕ ಯಾರನ್ನ ಲಾಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದೆ ಅನ್ನುವ ಒಂದು ಪ್ರಶ್ನೆ ಎದುರಾಗಿದೆ. ಈ ಬಗ್ಗೆ ಇಂದಿನ ಮಾತು ಮಂಥನ. ಸ್ನೇಹಿತರೆ, ಗೆಳೆಯರೆ, ಎಲ್ಲರ ಚಿತ್ತ ರಾಜ್ಯಪಾಲರತ್ತ ನೆಟ್ಟಿದೆ. ರಾಜ್ಯಪಾಲರು ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಮೂಡಾ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡೋದ್ರ ಮೂಲಕ ಒಂದು ರೀತಿಯಲ್ಲಿ ವಿವಾದ ಮತ್ತು ಕೋಲಾಹಲಕ್ಕೆ ಕಾರಣರಾಗಿದ್ದಾರೆ. ಹಾಗಾದ್ರೆ ಸಿಎಂ ಮೇಲೆ ತನಿಖೆ ನಡೆಯುತ್ತಾ, ಅಥವಾ ಕೋರ್ಟಲ್ಲಿ ಸ್ಟೇ ಸಿಗುತ್ತಾ, ಅಥವಾ ಮುಂದೆ ಅದು ರಾಜಭವನ ಮತ್ತು ಸರ್ಕಾರದ ಮಧ್ಯೆ ಸಂಘರ್ಷದ ಸ್ವರೂಪವನ್ನ ಪಡ್ಕೊಂಡು ಯಾರಿಗೆ ಸಮಸ್ಯೆ ಆಗುತ್ತೆ ಅನ್ನುವಂತಹ ಚರ್ಚೆ ನಡೆದಿರುವ ಬೆನ್ನಲ್ಲೇ ಇಡಿ ತಣ್ಣಗೆ ಕಾರ್ಯಾಚರಣೆ ನಡೆಸೋದಕ್ಕೆ ಅಖಾಡಕ್ಕೆ ಇಳಿದಿದೆ. ಬಾಡಿ ವಾರೆಂಟ್ ಅನ್ನ ಪಡ್ಕೊಂಡು ಜೈಲಲ್ಲಿದ್ದಂತಹ ಮೂಡಾ ಬಹುಕೋಟಿ ಕರ್ಮಕಾಂಡದ ರೂವಾರಿ ವಾಲ್ಮೀಕಿ ನಿಗಮದ ಎಂಡಿ ಆಗಿರ್ತಕ್ಕಂಥ ಪದ್ಮನಾಭ್ ಅವ್ರನ್ನ ತನ್ನ ವಶಕ್ಕೆ ಪಡ್ಕೊಂಡಿದೆ. ಹಾಗೆ ಈ ವಾಲ್ಮೀಕಿ ನಿಗಮದ ಹಣ ನಿಗೂಢವಾಗಿ ರವಾನೆಯಾಗಿ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿರುವಂತಹ ಕರ್ಮಕಾಂಡದಲ್ಲಿ ಕೀ ಪರ್ಸನ್ ಆಗಿರುವಂತಹ ಏಕತಾದಿ ಸತ್ಯನಾರಾಯಣ ಅವ್ರನ್ನ ತನ್ನ ವಶಕ್ಕೆ ಪಡ್ಕೊಂಡಿದೆ. ಬಾಡಿ ವಾರೆಂಟ್ ಅನ್ನ ಪಡ್ಕೊಂಡು ಜೈಲಿಗೆ ಕೊಟ್ಟು ಜೈಲಲ್ಲಿ ಇದ್ದಂತಹ ಅವರಿಬ್ಬರನ್ನು ತನ್ನ ವಶಕ್ಕೆ ಪಡ್ಕೊಂಡಿದೆ. ಹಾಗಾದರೆ ಇವರಿಬ್ಬರು ಕೀ ಕಾನ್ಸ್ಪಿರೇಟರ್, ಮುಖ್ಯ ಸಂಚುಕೋರರನ್ನ, ಮುಖ್ಯ ಆರೋಪಿಗಳನ್ನ ಜೊತೆಗಿಟ್ಕೊಂಡು ಇಡಿ ಏನ್ ಮಾಡ್ತಾ ಇದೆ? ಇಲ್ಲಿ ಒಂದ್ ಕಡೆ ಎಲ್ಲೋ ಇಡಿಯಲ್ಲಿ ಬಂಧಿತರ, ಇಡಿ ವಶದಲ್ಲಿ ಇರುವಂತಹ ಕೆಲವು ವ್ಯಕ್ತಿಗಳ ಬಾಯಲ್ಲಿ ಸಿಎಂ ಮತ್ತು ಡಿಸಿಎಂ ಹೆಸರನ್ನ ಹೇಳಿಸೋದ್ರ ಮೂಲಕ ನಮ್ಮನ್ನ ರಾಜಕೀಯ ಸಂಚಿಗೆ ಸಿಲುಕಿಸಲು ಯತ್ನ ನಡೆಸಲಾಗ್ತಿದೆ ಅಂತ ಖುದ್ದು ಸಿಎಂ ಅವರು, ಡಿಸಿಎಂ ಅವರು ಸ್ಟೇಟ್ಮೆಂಟ್ ಕೊಟ್ಟು ಒಂದೆಡೆ ಮೂಡಾ ಪ್ರಕರಣ ಸಿಎಂ ಅವ್ರನ್ನ ಲಾಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರುವ ಬೆನ್ನಲ್ಲೇ ಇಡಿ ನಡೆಸಿರುವ ಈ ಕಾರ್ಯಾಚರಣೆ ಯಾಕಾಗಿ ಎನ್ನುವ ಪ್ರಶ್ನೆ ಉದ್ಭವ ಆಗಿದೆ. ತನಿಖೆ ನಡೆಸಬೇಕು, ಅಧಿಕಾರಿಗಳನ್ನ ವಶಕ್ಕೆ ಪಡ್ಕೋಬೇಕು. ಬಹುಕೋಟಿ ಸ್ಕ್ಯಾಂಡಲ್ಲು, ಒಂದು ಬ್ಯಾಂಕಿಂದ ಇನ್ನೊಂದು ಕೋಆಪರೇಟಿವ್ ಸೊಸೈಟಿಗೆ ಹೋಗಿ ಅಲ್ಲಿಂದ ಯಾವ್ಯಾವುದೋ ಖಾತೆಗಳಿಗೆ ಹೋಗಿ ದೊಡ್ಡ ಕೋಟ್ಯಾಂತರ ಹಣ ಮಾಯ ಆಗಿರೋದು ತನಿಖೆ ಮಾಡಬೇಕು. ಇದರಲ್ಲಿ ಏನು ಅನುಮಾನ ಇಲ್ಲ. ಆದರೆ ಈಗ ವಶಪಡಿಸಿಕೊಂಡಂತಹ ವ್ಯಕ್ತಿಗಳ ಬಾಯಲ್ಲಿ ಯಾರ ಹೆಸರು ಬರುತ್ತೆ ಅನ್ನೋದು ಇದೀಗ ಕೋಲಾಹಲಕ್ಕೆ ಮತ್ತು ಕುತೂಹಲಕ್ಕೆ ಕಾರಣ. ಎರಡು ತುದಿಗಳಿವೆ ಈ ಪ್ರಕರಣದಲ್ಲಿ, ಎರಡು ಎಂಡ್ಗಳಿವೆ. ಎರಡು ಎಂಡ್ ಯಾವುದು? ಒಂದೆಂಡು ಇಷ್ಟೊಂದು ಭಾರೀ ಮೊತ್ತದ ಹಣವನ್ನ ಬ್ಯಾಂಕಿನಿಂದ ತೆಲಂಗಾಣದ ಕೋಆಪರೇಟಿವ್ ಸೊಸೈಟಿಗೆ ರವಾನೆ ಮಾಡಿ ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟವರು ಯಾರು? ನಾಗೇಂದ್ರ ಅವರ ಹೆಸರು ಬಂದಿದೆ, ಪದ್ಮನಾಭ್ ಅವರು ಮಾಡಿದ್ದಾರೆ, ಈಗ ಸತ್ಯನಾರಾಯಣ ರಾವ್ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಎಲ್ಲ ಸರಿ. ನಾಗೇಂದ್ರ ಅವರಿಗೆ ಯಾರು ಹೇಳಿದ್ರು? ಇದು ಇಡಿ ತನಿಖೆಯ ಒಂದು ವಸ್ತು ಆಗುತ್ತೆ. ಹಾಗಾದರೆ ಆ ಬುಡಕ್ಕೆ ಯಾರು ಹೇಳಿದ್ರು ಅನ್ನೋದನ್ನ ಈ ಇಬ್ಬರು ವ್ಯಕ್ತಿಗಳು ಬಾಯಿ ತೆರೀತಾರ ಅನ್ನೋದು ಕುತೂಹಲಕಾರಿ ವಿಚಾರ. ಇದು ಒಂದು ಎಂಡ್ ಆಯ್ತು. ಮತ್ತೊಂದು ಎಂಡ್ ಯಾವುದು? ರಿಸೀವಿಂಗ್ ಎಂಡು. ಇಲ್ಲಿಂದ ತೆಗೆದುಕೊಂಡು ಹೋದಂತಹ ಭಾರಿ ಮೊತ್ತದ ಹಣ ಅಲ್ಲಿಯ ಕೋಆಪರೇಟಿವ್ ಸೊಸೈಟಿಯ ನಂತರ ಬೇರೆ ಬೇರೆ ಬ್ಯಾಂಕ್ಗಳಿಗೆ ಹೋದ್ವಲ್ಲ, ಆ ದುಡ್ಡು ಯಾರಿಗೆ ತಲುಪ್ತು? ಚುನಾವಣೆಯ ಸಂದರ್ಭದಲ್ಲಿ ಆ ಹಣವನ್ನ ರವಾನೆ ಮಾಡಿ ಅಂತ ಆ ತುದಿನಲ್ಲಿ ಹೇಳಿದವರು ಯಾರು? ಅದರ ಫಲಾನುಭವಿಗಳ ಕಿಂಗ್ ಪಿನ್ ಯಾರು? ಆಂಧ್ರದ ಪ್ರಭಾವಿ ವ್ಯಕ್ತಿ ಯಾರು? ಇದು ಇಡಿಯ ಟಾರ್ಗೆಟ್. ಒಂದು ಓಪನಿಂಗ್ ಟಾರ್ಗೆಟ್, ಇನ್ನೊಂದು ಕ್ಲೋಸಿಂಗ್ ಟಾರ್ಗೆಟ್. ಹಾಗಾದರೆ ಇದೀಗ ಇಡೀ ವರ್ಷದಲ್ಲಿ ಇರುವಂತಹ ಈ ಇಬ್ಬರು ವ್ಯಕ್ತಿಗಳು
ರಾಜ್ಯ ರಾಜಕಾರಣದ ಪ್ರಭಾವಿ ವ್ಯಕ್ತಿಗಳ ಹೆಸರನ್ನ CM DCM ಹೆಸರನ್ನ ಏನಾದ್ರೂ ಹೇಳ್ತಾರ ಅಥವಾ ಹೇಳ್ಸೋ ತರ ಮಾಡ್ತಾರ? ಆದ್ದರಿಂದ ಇಡಿಯ ಈ ತನಿಖೆ ಏಕಾಏಕಿ ಇವರಿಬ್ಬರನ್ನ ವಶಕ್ಕೆ ಪಡ್ಕೊಂಡಿರುವಂತಹ ಸಂಗತಿ ಇದೆಯಲ್ಲ, ಇದು ಒಂದೆಡೆ ಮೂಡ ಪ್ರಕರಣದ ಕೋಲಾಹಲ ಎಬ್ಬಿಸಿರುವ ಬೆನ್ನಲ್ಲೇ ಇದು ಏನಾದರೂ ರಾಜ್ಯ ರಾಜಕಾರಣಕ್ಕೆ ಕೋಲಾಹಲಕಾರಿ ತಿರುವು ತಂದುಕೊಡುತ್ತಾ ಅನ್ನುವಂತಹ ಮುಖ್ಯ ಪ್ರಶ್ನೆ ಈ ಒಂದು ವಿದ್ಯಮಾನದಿಂದ ನಮಗೆ ಗೊತ್ತಾಗ್ತಿದೆ. ಇಲ್ಲಿ ಮುಖ್ಯವಾಗಿ ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ MD ಏಕತಾರಿ ಸತ್ಯನಾರಾಯಣ ಅವ್ರೇನ್ ಮಾಡ್ತಾರೆ, ಇಲ್ಲಿಯ ಹಣವನ್ನ ಕೋಆಪರೇಟಿವ್ ಸೊಸೈಟಿಗೆ ಹಾಕಿ ಬೇರೆ ಬೇರೆ ಅಕೌಂಟ್ಗಳನ್ನ, ಫೇಕ್ ಅಕೌಂಟಿನ KYC ಅಲ್ಲಿ ಗ್ರಾಹಕರ ಮಾಹಿತಿಯೇ ಇಲ್ಲದಂತಹ ಬ್ಯಾಂಕ್ ಖಾತೆಗಳನ್ನ ಓಪನ್ ಮಾಡಿ ಅಲ್ಲಿಗೆ ರವಾನೆ ಮಾಡಿಕೊಂಡು ಆ ದುಡ್ಡನ್ನ ಅವರೇ ತಗೋತಾರೆ. ಮತ್ತು ಹಾಗೆ ತೆಗೆದುಕೊಂಡ ದುಡ್ಡನ್ನ ಅವರು ಯಾರಿಗೆ ತಲುಪಿಸಿದ್ರು, ಹಾಗೆ ತಲುಪಿಸಿ ಅಂತ ಅವರಿಗೆ ನಾಗೇಂದ್ರ ಹೊರತಾಗಿ ಬೇರೆ ಯಾರಿಂದ ಇನ್ಸ್ಟ್ರಕ್ಷನ್ ಇತ್ತು? ಜೊತೆಗೆ ಈವರೆಗೆ ಬೆಳಕಿಗೆ ಬಾರದಿರುವ ಸತ್ಯಗಳೇನು? ದಿಸ್ ಇಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ಈಗ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು ಕರ್ನಾಟಕ ರಾಜ್ಯ ಸರ್ಕಾರವೇ ನೇಮಕ ಮಾಡಿದೆ, ಅದು ತನಿಖೆಯನ್ನು ನಡೆಸ್ತಾ ಇದೆ. ಅವರು ನಾಗೇಂದ್ರ ಅವ್ರ ಮೇಲೇನೆ ಮೊಕದ್ದಮೆಯನ್ನು ಹಾಕೊಂಡಿಲ್ಲ, ಆದರೆ ಇಡಿ ನಾಗೇಂದ್ರ ಅವ್ರನ್ನ ವಶಕ್ಕೆ ಪಡ್ಕೊಂಡಿದೆ. ಹೀಗಾಗಿ ಇನ್ನೂ ತನಿಖೆಯಲ್ಲಿ ಬಾಕಿ ಬರಬೇಕಾಗಿರುವ ಸಂಗತಿಗಳನ್ನ ಇದೀಗ ಸತ್ಯನಾರಾಯಣ್ ಮತ್ತು ಪದ್ಮನಾಭ್ ಅವರು ಅಲ್ಲಿ ಇಡಿ ಮುಂದೆ ಸ್ಫೋಟಿಸ್ತಾರ ಅನ್ನೋದು ಅತ್ಯಂತ ಮುಖ್ಯವಾದಂತಹ ಸಂಗತಿಯಾಗಿದೆ. ಇದನ್ನ ಒಂದೆಡೆ ಮೂಡ ಸ್ಕ್ಯಾಮ್ ಅಲ್ಲಿ CM ಅವರನ್ನ ಬಂಧಿಸೋದಕ್ಕೆ ಅಂದ್ರೆ ಅರೆಸ್ಟಿಗಲ್ಲ, ಅವ್ರನ್ನ ಕಟ್ಟಿ ಹಾಕೋದಕ್ಕೆ ಸಂಚು ನಡೆದಿರುವ ಬೆನ್ನಲ್ಲೇ ಇದೀಗ ಇಡಿ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರಕರಣದ ಪ್ರಮುಖ ಆರೋಪಿಗಳ ವಿಚಾರಣೆಗೆ ತನ್ನ ವಶಕ್ಕೆ ಪಡ್ಕೊಂಡಿರೋದು ಕುತೂಹಲಕ್ಕೆ, ಚರ್ಚೆಗೆ, ರಾಜ್ಯ ರಾಜಕಾರಣದಲ್ಲಿ ಇದು ಸಾಕಷ್ಟು ಕೋಲಾಹಲಕ್ಕೆ ಕಾರಣ ಆಗಬಹುದು ಎನ್ನುವಂತಹ ಲೆಕ್ಕಾಚಾರಕ್ಕೂ ಕೂಡ ಕಾರಣ ಆಗಿದೆ. ರಾಜ್ಯ ರಾಜಕೀಯ ಹೆಜ್ಜೆ ಹೆಜ್ಜೆಗೂ ಕುತೂಹಲಕಾರಿ ತಿರುವನ್ನು ಪಡ್ಕೋತಾ ಇದೆ. ನೋಡೋಣ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.